ಇಸ್ರೇಲ್ ರಣಭೀಕರ ದಾಳಿ, ಇರಾನ್ ರಕ್ಷಣಾ ಸಚಿವಾಲಯದ ಮೇಲೂ ಕೂಡ ದಾಳಿಯಾಗಿದೆ. ಟೆಹರಾನ್ ಮತ್ತು ಬುಷೆಹರ್ಗೆ ಭೀಕರ ದಾಳಿಯಾಗಿರೋದು. ತೈಲ ಸಂಗ್ರಹಾಗಾರಗಳ ಮೇಲೆ ಬಾಂಬ್ ದಾಳಿ ನಡೆದಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿಗಳು ಮುಂದುವರೆದಿವೆ. ಟೆಹರಾನ್ ಮತ್ತು ಬುಷೆಹರ್ಗೆ ದಾಳಿ ನಡೆದಿತ್ತು. ಆ ಸ್ಥಳಗಳ ಮೇಲೆ ದಾಳಿ ಆಗಿರೋದ್ರಿಂದ ಬಹಳ ಹಾನಿ ಉಂಟಾಗಿದೆ. ತೈಲ ಸಂಗ್ರಹಾಗಾರಗಳ ಮೇಲೂ ಕೂಡ ಬಾಂಬ್ ದಾಳಿ ಮುಂದುವರೆದಿದೆ. ಈವರೆಗೆ 138 ಇರಾನಿಯನ್ನರು ಸಾವನ್ನಪ್ಪಿದ್ದಾರೆ. ಈ ದಾಳಿಯಲ್ಲಿ 350ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಇರಾನ್ ರಕ್ಷಣಾ ಸಚಿವಾಲಯದ ಮೇಲೇನೆ ಅಟ್ಯಾಕ್ ಆಗಿದೆ. ಹೀಗಾಗಿ ಇರಾನ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಪ್ರದೇಶಗಳ ಮೇಲೆ, ಜನವಸತಿ ಪ್ರದೇಶಗಳ ಮೇಲೂ ಕೂಡ ದಾಳಿ ಮುಂದುವರೆದಿದೆ. ಟೆಹರಾನ್ ಮತ್ತು ಬುಷೆಹರ್ ಮತ್ತು ತೈಲ ಸಂಗ್ರಹಾಗಾರಗಳು ಇಲ್ಲೆಲ್ಲ ಕಡೆ ಕೂಡ ಬಾಂಬ್ ದಾಳಿಗಳು ನಡೀತಾ ಇದೆ. ಕ್ಷಣಕ್ಕೂ ಇರಾನ್ ಜನತೆಗೆ ಆತಂಕ ಶುರುವಾಗಿದೆ. ಎಲ್ಲಿ ಯಾವ ದಾಳಿ ಆಗ್ಬಿಡುತ್ತೋ ಅನ್ನುವಂಥ ಭಯದಲ್ಲೇ ಜನರಿದ್ದಾರೆ.